ನನಗೊಂಥರ ಭಯ ಆದಂಗೆ ಆಗ್ತೈತೆ ಅದೃಷ್ಟ. ನಿಮ್ಮಪ್ಪ ಏನಂತಾರೋ ಏನೋ ಅನಿಸುತ್ತೆ. ಇಲ್ಲ ಇಲ್ಲ ಏನೋ ಅನ್ನಲ್ಲ. ನಮ್ಮಪ್ಪ ಹೇಳಿಲ್ವಾ ಬಂದ್ಬಿಡಿ ನಾವೇ ಗ್ರ್ಯಾಂಡಾಗಿ ಮದುವೆ ಮಾಡ್ತೀವಿ ಅಂತೇಳಿ ಹೇಳ್ಬಿಟ್ಟವ್ರೆ. ಏನು ಭಯ ಬೀಳ್ಬೇಡ, ಬಾ ಒಳಗಡೆ ಬಾ. ಏನಾಗಲ್ಲ ಬಾ. ನಮ್ಮಪ್ಪ ನಮ್ಮಮ್ಮ ಹೇಳೋದಕ್ಕೆ ನೀನು ಶಾಕ್ ಆಗಿಬಿಡ್ತೀನಿ. ಅವ್ರು ಹಂಗೆ ಹೇಳ್ತಾರೆ, ಬಾ ಗೊತ್ತಾಗುತ್ತೆ. ಬಾ ಒಳಗೆ ಹೋದ್ಮೇಲೆ ನಮ್ಮಪ್ಪ ನಮ್ಮಮ್ಮ ಎಂಥವ್ರು ನಾನೆಂಥವಳು ಅಂತ ಹೇಳೆಲ್ಲ ನಿನಗೆ ಗೊತ್ತಾಗುತ್ತೆ. ಅಲ್ಲ, ಗೊತ್ತಾಗಿದೆ ಬಿಡು, ಏನು ಗೊತ್ತಾಗೋದೇನು ಬೇಡ. ನಿನ್ನ ಮನ್ಸು ಎಂಥದ್ದು, ನಿಮ್ಮ ಅಪ್ಪ ಅಮ್ಮನ ಮನ್ಸು ಎಂಥದ್ದು ಅಂತ ನನಗೆಲ್ಲ ಗೊತ್ತಾಗೈತೆ. ಯಾರು ಏನು ಹೇಳಿದ್ರೆ ಏನಂತೆ ಅಷ್ಟೇ. ನೀನು ಚೆನ್ನಾಗಿರ್ಬೇಕು ನನಗೆ. ನಾವು ಹಂಗೆಪ್ಪ, ಒಳ್ಳೆಯವ್ರಿಗೆ ಒಳ್ಳೆಯವರು ಕೆಟ್ಟವ್ರಿಗೆ ಕೆಟ್ಟವರು. ನಿನ್ನಂಥ ಒಳ್ಳೆಯವ್ರಿಗೆ ಅವನೇನಾದರೂ ಬಂದು ಕೇಳ್ಬಿಟ್ರೆ ಏನಿಲ್ಲ, ನನ್ನ ಮಗನಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಒಳಗೆ ಹಾಕಿಸ್ಬಿಡ್ತೀನಿ ನೋಡು. ಸರಿಯಾಗಿ ಬೆಂಡೆತ್ತಿಸ್ಬಿಡ್ತೀನಿ ಪೊಲೀಸ್ ಅವ್ರ ಹತ್ರ. ಮತ್ತೆ ಹಂಗೆ ಮಾಡು, ಹೇಳ್ತೀನಿ. ನಾನೇ ಕಂಪ್ಲೇಂಟ್ ಮಾಡಿಬಿಡ್ತೀನಿ. ಏನಾದರೂ ನಿನ್ನ ಅವ್ನು ಬಂದು ಮಾತಾಡ್ಸೋದು, ಆವಾಜ್ ಹಾಕೋದು. ಇವಾಗ ಇವ್ನು ನನ್ನ ಬಿಟ್ಬಿಟ್ಟು ಇವ್ನು ಮದುವೆ ಆಗ್ತಾ ಇದೆಯಾ ಅಂತ ಏನಾದರೂ ಆವಾಜ್ ಹಾಕ್ಬಿಟ್ರೆ ನಾನೇ ಕಂಪ್ಲೇಂಟ್ ಮಾಡ್ತೀನಿ. ಮತ್ತೆ ಅಂತ ನನ್ನ ಮಕ್ಕಳಿಗೆಲ್ಲ ಸರಿಯಾಗಿ ಮಾಡ್ಬೇಕು. ಸರಿಯಾಗಿ ಮಾಡಿದ್ರೆ ಮತ್ತೆ ದೇವ್ರು ಮೆಚ್ಚೋದಿಲ್ಲ ಅಂತಂದ್ರೆ ದೇವ್ರು ಮೆಚ್ಚಲ್ಲ. ಸರಿಯಾಗಿ ಮಾಡಿ ತೋರಿಸ್ಬೇಕಂತ. ಹಂಗೆ ಬಂದು ಬಲವಂತ ಏನಾದರೂ ಮಾಡಿದ್ರೆ ನನ್ನ ಮಗನಿಗೆ ಏನಿಲ್ಲ. ನಾನು ಸರಿಯಾಗಿ ಇಕ್ತೀನಿ ನೋಡು. ಬಾ ಒಳಗೆ ಬಾ, ಒಳಗೆ ಬಾ ನೀನು. ಒಳಗೆ ಬಾ ಫಸ್ಟ್. ಮನೆ ಒಳಗೆ ಕರ್ಕೊಂಡು ಹೋದ್ಮೇಲೆ ಏನಾದರೂ ಒಂದು ಸರ್ಪ್ರೈಸ್ ಕೊಡ್ತೀನಿ ಬಾ. ಸರ್ಪ್ರೈಸ್ ನಿನಗೆ ಗೊತ್ತಾಗುತ್ತೆ. ಯಪ್ಪ, ಸರ್ಪ್ರೈಸಾ? ಏನು ಸರ್ಪ್ರೈಸ್ ಅದೃಷ್ಟ ಅದು? ಸರ್ಪ್ರೈಸ್ ಅಂತ ಹೇಳ್ತಾ ಇದೀಯಾ? ಅಯ್ಯೋ, ಸರ್ಪ್ರೈಸ್ ಕೊಡೋರು ಹೊರಗೆ ಕೊಡ್ತಾರ, ಒಳಗೆ ಬಾ. ನಿನಗೆ ನಿಜವಾಗ್ಲೂ ನೀನು ನಾನು ಸಿಕ್ತಾಗಿಂದಲೂ ನಿನ್ನ ಜೀವನ ಪರ್ಯಂತ ಇರೋವರೆಗೂ ನೆನೆಸ್ಕೋಬೇಕಂತ ಸರ್ಪ್ರೈಸ್ ಕೊಡ್ತೀನಿ ನಿನಗೆ. ನಿಜ, ನೀನು ತುಂಬ ಹೇಳೋದು ಮರೆಯೋಕ್ಕಾಗ್ದಿಲ್ದೆ ಅಂತ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಗೊತ್ತಾ ಸಂಜು. ನಿನಗೆ ನೀನೇನಂತ ಗೆಸ್ ಮಾಡೋಕ್ಕೂ ಆಗಲ್ಲ. ನೀನು ಅದು ಏನಂತ ನಿನ್ಗೆ ಹೇಳೋಕ್ಕೂ ಆಗಲ್ಲ ಅಂತ ಸರ್ಪ್ರೈಸ್. ಒಳಗಡೆ ಬಾ, ಒಳಗಡೆ ಬಾ. ಇಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ ಮಾತಾಡಿದ್ದಾದ್ಮೇಲೆ ನಾನು ನಿನಗೆ ಸರ್ಪ್ರೈಸ್ ಕೊಡ್ತೀನಿ. ಬಾ ಒಳಗಡೆ ಬಾ. ಅಪ್ಪ, ಅಮ್ಮ, ಅಪ್ಪ. ಅದೃಷ್ಟ, ಅದೃಷ್ಟ ಎಲ್ಲೋಗಿದ್ದಮ್ಮ? ನಮಗೆ ತುಂಬಾ ಭಯ ಆಗ್ಬಿಟ್ಟಿತ್ತು. ಅಪ್ಪ, ಯಾಕಪ್ಪ ಯೋಚನೆ ಮಾಡ್ತೀಯಾ? ಯೋಚನೆ ಮಾಡಬೇಡ, ಏನಾಗಿಲ್ಲ. ನನಗೆ ಆರಾಮಾಗಿದ್ದೀನಿ ನೋಡು. ನಾನು ಯಾವ ಥರ ಇದ್ನೋ ಆ ಥರನೇ ಇದ್ದೀನಿ. ನನಗೆ ಊಟಕ್ಕೂ ತಿಂಡಿ ಏನೂ ಕೊರತೆ ಇಲ್ಲ. ಅಷ್ಟು ಚೆನ್ನಾಗಿದ್ದೀನಿ ಗೊತ್ತಾ. ನಾನು ತುಂಬ ಇಷ್ಟಪಟ್ಟಿದ್ನಲ್ಲ ಸಂಜುಗೆ, ಅದಕ್ಕೆ ಮದುವೆ ಆಗೋಣ ಅಂತ ಹೇಳಿ ಹೋಗಿದ್ವಿ ಅಪ್ಪ. ಅದಕ್ಕೆ ಹಂಗೆ ಮದುವೆ ಆಗೋದು ಬೇಡ ಅಂತ ಅದೇ ಬಂದುಬಿಟ್ವಿ. ಏನಮ್ಮ, ಏನು ಮಾತಾಡ್ತಾ ಇದೀಯ ನೀನು? ಏನು ಹೇಳ್ತಾ ಇದೀಯ ನೀನು? ಏನು ಹೇಳ್ತಾ ಇದೀಯ ಅಂತ? ಇವಾಗ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಇಷ್ಟಪಡ್ತಾ ಇದ್ದೀನಿ ಅವಳಿಗೆ. ಅದಕ್ಕೆ ನಾನು ಇಲ್ಲಿ ಕರ್ಕೊಂಬಂದಿದ್ದು. ನಾವು ಮದುವೆ ಆಗ್ಬೇಕಂತಲೇ ಹೋಗಿದ್ವಿ. ಆದರೆ ಬೇಡ, ನಮ್ಮ ಅಪ್ಪ ಗ್ರ್ಯಾಂಡಾಗಿ ಮದುವೆ ಮಾಡ್ತಾರೆ ಅಂತೇಳಿ ಕರ್ಕೊಂಬಂದ್ಲು ಇವಳು. ಅದಕ್ಕೇ ನಾನು ಇಲ್ಲಿಗೆ ಬಂದುಬಿಟ್ವಿ. ಇವಾಗ ನೀವು ನಮ್ಮಿಬ್ರಿಗೂ ಮದುವೆ ಮಾಡಿಕೊಡಿ. ನಾನು ಇವಳನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಯಾವಳು ಬಂದರೂ ಬಿಡೋದಿಲ್ಲ. ನಾನು ಅವತ್ತು ಹೇಳಿದ್ದೀನಿ. ಅದಕ್ಕೇ ಅದೃಷ್ಟ ನಾನು ಒಪ್ಕೊಬಿಟ್ಟವಳೆ. ಅಲ್ಲ ಕಣಮ್ಮ, ನೀನು ಹಿಂಗೆಲ್ಲ ಮಾಡಬಾರ್ದು ಕಣಮ್ಮ, ಹಿಂಗೆಲ್ಲ ಮಾಡಬಾರ್ದು. ಮರ್ಯಾದೆ ತೆಗಿತಾ ಇದೆಯಾ? ನಾವು ಅವ್ರಿಗೆ ಅಲ್ಲೇ ಮಾತು ಕೊಟ್ಟಿದ್ವಿ. ಇವಾಗ ನಮ್ಮ ಮರ್ಯಾದೆ ತೆಗಿತಾ ಇದೆಯಾ? ಸಂಜು, ನಮ್ಮಪ್ಪ ನಮ್ಮಮ್ಮ ಈ ರೀತಿ ಮಾತಾಡ್ತಾ ಇದ್ದಾರೆ. ಇವಾಗ ನಾನು ಏನು ಮಾಡಲಿ? ಇವಾಗ ನಾನು ಅವನ್ನೇ ಮದುವೆ ಆಗಬೇಕಾಗುತ್ತೆ. ಇವಾಗ ನಮ್ಮಪ್ಪ ನಮ್ಮಮ್ಮ ನೋಡಿ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀನು ಏನಂತ ಹೇಳಿ ಕರ್ಕೊಂಬಂದು ಹೇಳು. ನಮ್ಮಪ್ಪ ನಮ್ಮಮ್ಮ ಯಾವ ಒಪ್ಪಿ ಮದುವೆ ಮಾಡ್ತಾರೆ ಅಂತ ಹೇಳಿ ಕರ್ಕೊಂಬಂದೆ. ಅದಕ್ಕೆ ನಾನು ಬಂದಿದ್ದು. ಇಲ್ಲ ಅಂತಂದಿದ್ರೆ ನಿನಗೆ ನಾನು ಅಲ್ಲೇ ತಾಳಿ ಕಟ್ಬಿಡ್ತಿದ್ದೆ. ನೀನು ಏನು ಹೇಳಿದೆ? ಇವಾಗ ನೋಡಿದ್ರೆ ನಮ್ಮ ಅಪ್ಪ ನಮ್ಮಮ್ಮ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾರೆ, ಹೆಂಗೆ ಮಾಡಲಿ ಅಂತ ಹೇಳ್ತೀಯ. ನೀನೇನು ತಲೆ ಕೆಡಿಸ್ಕೊಬೇಡ ಅದೃಷ್ಟ. ನಿನಗಿಷ್ಟ ಐತೆ ತಾನೇ? ನಿನಗಿಷ್ಟ ಐತೆ ತಾನೇ? ನಿನಗಿಷ್ಟ ಐತೆ ತಾನೇ? ನನಗಿಷ್ಟ ಇಲ್ಲ ಕಣೋ. ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ನನಗೆ ನಿನ್ನ ಮೇಲೆ ಒಂದು 7 ಕಾಲು ಅಷ್ಟು ಇಷ್ಟ ಇಲ್ಲ. ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ತೆಗೆದು ಹೊಡೆದು ಬಿಡ್ತೀನಿ. ಏನು ನೀನು ಇಷ್ಟು ನಾಟಕ ಆಡ್ತಾ ಇದೆಯಾ? ಏನೇ ನೀನು ಅಲ್ಲಿವರೆಗೂ ಬರೋವರೆಗೂ ಹಂಗೆ ಹೆಂಗೆ ಹೇಳ್ದೆ? ನೀನು ಅಲ್ಲಿಂದ ಕರ್ಕೊಂಡು ಬರೋವರೆಗೂ ನನಗೆ ತುಂಬ ಇಷ್ಟ ಆಯ್ತೆ ನೀನು ಮದುವೆ ಆಗೋದಕ್ಕೆ. ನೀನು ಮದುವೆ ಆಗ್ತೀನಿ ಸಂಜು ಅಂತ ಹೇಳಿ ಹೇಳ್ಕೊಂಡು ಕರ್ಕೊಂಬಂದವಳು ಇಲ್ಲೇನೆ ಸಡನ್ನಾಗಿ ಈ ರೀತಿ ಮಾತಾಡ್ತಾ ಇದೆಯಾ? ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ನೀನು ಸಡನ್ನಾಗಿ? ಏನಿಲ್ಲ ನೋಡು, ನೀನೇನಾದ್ರೂ ನಾನು ಮದುವೆ ಆಗಲಿಲ್ಲ ಅಂತ ಅಂದ್ರೆ ಮತ್ತೆ ನಾನು ನಿನ್ಗೆ ಏನು ಮಾಡಬೇಕಾದ್ರೂ ಮಾಡೋಬಿಡ್ತೀನಿ. ನಿನ್ನಂತೂ ಸಂತೋಷವಾಗಿರೋದಕ್ಕೆ ಬಿಡೋದಿಲ್ಲ, ನಿನ್ನಂತೂ ಖುಷಿಯಾಗಿರೋದಕ್ಕೆ ಬಿಡೋದಿಲ್ಲ. ಏನು ನೀನು ಹಿಂಗೆ ಮಾತಾಡ್ತಾ ಇದೆಯಾ? ಏನು ಹಿಂಗೆ ಮಾತಾಡ್ತಾ ಇದೆಯಾ? ಇಲ್ಲಿಗೆ ಬಂದಮೇಲೆ ಒಂಥರ ಮಾತಾಡ್ತಾ ಇದೆಯಲ್ಲ ನೀನು. ಅದೇನಾದರೂ ಮಾಡ್ಕೊಳ್ಳಲ್ಲ. ನನಗಂತೂ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ನನಗೆ ಗಂಡನ ಮದುವೆ ಆಗೋದಕ್ಕೆ ಇಷ್ಟ. ಲೋಪರ್, ನನ್ನ ಮಗಳನ್ನ ಕರ್ಕೊಂಡೋಗಿ ಕಿಡ್ನಾಪ್ ಮಾಡಿಬಿಟ್ಟು ಅವು ಥರ ಆಡ್ತಾ ಇದೆಯಾ? ಕಿಡ್ನಾಪ್ ಮಾಡಿ ನನ್ನ ಮಗಳಿಗೆ ನೀನು ಕರ್ಕೊಂಡೋಗ್ಬಿಟ್ಟು ಅವಳಿಗೆ ಟಾರ್ಚರ್ ಕೊಡ್ತಾ ಇದೆಯಾ? ಏನಿಲ್ಲ ನನ್ನ ಮಗನೇ, ನಿನ್ನ ಊಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಲೋಪರ್ ನನ್ನ ಮಗನೇ, ಲೋಪರ್ ಅಲ್ಕ. ನಿನ್ನ ಮಕ್ಕಳು ಎಷ್ಟು ಬೆಂಕಿ ಹಾಕ. ಅಲ್ಲ, ನನ್ನ ಮಗಳನ್ನ ಒಬ್ಬಳೆ ಮಗಳು ಅಂತ ನಾವು ಎಷ್ಟು ಚೆನ್ನಾಗಿ ಸಾಕಿದ್ವಿ ಕಣು. ನನ್ನ ಮಗಳನ್ನ ಎಳ್ಕೊಂಡೋಗಿ ಕೂಡಾಕಿದೀಯ, ಕಿಡ್ನಾಪ್ ಮಾಡಿದ್ಯಾನೋ ಲೋಪರ್. ಮೋಸ ಮಾಡ್ತಾ ಇದೆಯಲ್ಲೇ ನೀನು.
ನಿನ್ನ ಬಿಡೋದಿಲ್ಲ, ಎಳ್ಕೊಂಡು ಹೋಗ್ತೀನಿ ನೋಡು, ನಿನಗೇನು ಮಾಡಬೇಕಾದ್ನು ಮಾಡೇ ಮಾಡ್ತೀನಿ. ನನ್ನ ಇಲ್ಲಿವರೆಗೂ ಸುಮ್ಮನೆ ಸುಳ್ಳು ಹೇಳಿ ಕರ್ಕೊಂಬಂದೆ ನೀನು. ಎಳ್ಕೊಂಡು ಹೋಗ್ತೀನಿ, ಬಿಡೋದಿಲ್ಲ ನೀನು, ಎಳ್ಕೊಂಡು ಹೋಗ್ತೀನಿ ಕಣೆ, ಎಳ್ಕೊಂಡು ಹೋಗ್ತೀನಿ. ಮತ್ತೆ ಅಲ್ಲೇ ಅದೇ ಜಾಗಕ್ಕೆ ಕರ್ಕೊಂಡೋಗಿ ನೀನು ಕೂಡ ಹಾಕ್ತೀನಿ. ಅದೇ ಜಾಗಕ್ಕೆ ನೀನು ಕರ್ಕೊಂಡೋಗಿ ಕೂಡ ಹಾಕ್ಬಿಟ್ಟು ನೋಡು, ನಾನು ನಿನ್ನ ಮದುವೆ ಹಾಗೆ ಆಗ್ತೀನಿ. ಏನು ನಾಟಕ ಆಡ್ತಾ ಇದೆಯಾ? ನಮ್ಮ ಅಪ್ಪನಿಗೆ ನೀನು ನನಗೆ ಕಿಡ್ನಾಪ್ ಮಾಡಿರೋ ವಿಷಯ ನಾನು ಹೇಳೇ ಇಲ್ಲ ಅಂತ ಬೋಳದಲ್ಲಿ ಎಷ್ಟು ಸುಳ್ಳು ಹೇಳ್ತೀಯ ನೀನು? ಏಯ್, ನಾನು ಸುಳ್ಳು ಹೇಳೋ ಅಂಥ ಸಂದರ್ಭ ಸುಳ್ಳು ಹೇಳ್ದೆ. ಮತ್ತೆ ನೀನು ಹಂಗಂತ ಹೇಳಿದ್ರೆ ನಾನು ಇಲ್ಲಿ ಕರ್ಕೊಂಬರ್ತಿದ್ದೇನೋ? ನಾನು ಇಲ್ಲಿ ಕರ್ಕೊಂಬರ್ತಿದ್ದ ನೀನು? ಯಾವುದೇ ಕಾರಣಕ್ಕೂ ನೀನು ಇಲ್ಲಿ ನನ್ನ ಕರ್ಕೊಂಬರ್ತಾ ಇರಲಿಲ್ಲ. ನಾನು ಅಲ್ಲೇ ಎಲ್ಲ ಏನಾದರೂ ಮಾಡಿಬಿಡ್ತಿದ್ದೆ. ಅದಕ್ಕೇ ನಾನು ಒಳ್ಳೆ ಉಪಾಯ ಮಾಡಿಬಿಟ್ಟು ಅಪಾಯದಿಂದ ತಪ್ಪಿಸ್ಕೊಂಡಿದ್ದು. ನಾನು ಇವತ್ತು ಮಾತಾಡಲಿಲ್ಲ ಅಂದಿದ್ರೆ ನೀನು ನನ್ನ ಇಲ್ಲಿ ಕರ್ಕೊಂಬರ್ತಾ ಇರಲಿಲ್ಲ. ಅದಕ್ಕೇ ನಾನು ಹಿಂಗೆ ಸುಳ್ಳು ಹೇಳಿ ಇಲ್ಲಿಗೆ ಬಂದಿದ್ದು. ನಾನು ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ಆಗೋದಕ್ಕೆ ಪೂರ್ತಿಯಾಗಿ ನಾನು ಯಾವತ್ತೂ ಒಪ್ಕೊಂಡಿಲ್ಲ. ಸೊ ಇದೆಲ್ಲ ಹಾಡಿರೋದು ನಾಟಕ 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 ನಾಟಕ. ಏಯ್, ಏನು ಮಾತಾಡ್ತಾ ಇದೆಯಾ ನೀನು? ನಾಟಕ ಆಡಿ ನನಗೆ ಇಷ್ಟೊಂದೆಲ್ಲನ ಸುಳ್ಳು ಹೇಳಿ ಇಲ್ಲಿ ಕರ್ಕೊಂಬಂದ. ನೀನು ಮಾತ್ರ ಬಿಡೋದಿಲ್ಲ ಕಣೆ, ನಾನು ನಿನ್ನ ಮಾತ್ರ ಬಿಡೋದಿಲ್ಲ. ಅದು ಯಾರು ಬರ್ತಾರೋ ಬರ್ಲಿಕ್ಕೆ ಗೊತ್ತಾಗುತ್ತೆ ನಿನ್ನ ಸಪೋರ್ಟಿಗೆ. ಯಾರು ಬಂದರೂ ಬಿಡೋದಿಲ್ಲ. ಮತ್ತೆ ನಾನು ನಿನ್ನ ಎಳ್ಕೊಂಡು ಹೋಗ್ತೀನಿ ನೋಡು. ನಿನ್ನ ಗಂಡಸಾಗಿದ್ರೆ ನನ್ನ ಮಗಳನ್ನ ನೀನು ಮುಟ್ಟು ನೋಡೋಣ. ಮುಟ್ಟಾಲೇ ನೀನು ಏನಾದರೂ ನನ್ನ ಮಗನೇ, ಏನಿಲ್ಲ, ನಮಗೆಲ್ಲ ವಿಷಯ ಗೊತ್ತಾಯಿತು. ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರೋ ವಿಷಯ, ನನ್ನ ಮಗಳನ್ನ ಬಲವಂತ ಮಾಡಿ ಮದುವೆ ಆಗು ಅಂತ ಹೇಳಿ ಬಲವಂತ ಮಾಡ್ತಿರೋ ವಿಷಯ ಎಲ್ಲ ಗೊತ್ತಾಯಿತು ಕಣೋ. ಎಲ್ಲ ವಿಷಯ ಗೊತ್ತಾಯಿತು ಕಣೋ, ನಮಗೆ ಎಲ್ಲ ವಿಷಯ ಗೊತ್ತಾಯಿತು ನನ್ನ ಮಗನೇ. ಇಲ್ಲೋಡು, ನಿನ್ನ ಕೈಲಿ ಏನು ಮಾಡೋಕ್ಕೂ ಆಗಲ್ಲ. ನಾವು ಅದು ಏನು ಮಾಡ್ಬೇಕಾದ್ ನಾವು ಮಾಡ್ತೀವಿ ನೋಡು. ಎಷ್ಟು ಇರ್ಬೇಡ ನನ್ನ ಮಗನಿಗೆ. ಅಲ್ಲ, ನನ್ನ ಮಗಳನ್ನೇನೆ ಎಳ್ಕೊಂಡೋಗ್ಯವನಲ್ಲ, ಎಷ್ಟು ಇರ್ಬೇಡ ಇವನಿಗೆ. ನನ್ನ ಮಗಳಿಗೆ ಎಷ್ಟಿರಬೇಡ, ಅಲ್ಲಿಂದ ನಾಟಕ ಆಡಿ ಕರ್ಕೊಂಬಂದಲ್ಲ. ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ ನೋಡು. ನೀವು ಏನು ಮಾಡಿದ್ರು ನಾನು ಬಿಡ ಅಂತವನಲ್ಲ. ನೀನು ತಿಳ್ಕೊಬಿಟ್ಟಿದ್ದೀಯ ಅವ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ. ಇವಳನ್ನ ಎಲ್ಲಿ ಬೇಕಾದ್ರೆ ಕರ್ಕೊಂಡೋಗಿ ಇಕ್ಕೊಂಡು ನನ್ನ ಮದುವೆ ಆಗಿ ಜೀವನ ಮಾಡಿಸೋ ಅಷ್ಟು ಕೆಪಾಸಿಟಿ ನನಗೈತೆ, ಸರಿನಾ? ನನ್ನ ಸಾಧಾರಣವಾದಂತ ತಿಳ್ಕೊಬೇಡ. ನನ್ನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ, ನಿಮ್ಮಿಬ್ಬರಿಗೂ ಗೊತ್ತಿಲ್ಲ. ಸುಮ್ಮನೆ ಇವಳಿಗೆ ಒಪ್ಪಿಸ್ಬಿಟ್ಟು ನೀವು ಒಪ್ಕೊಂಡು ಸುಮ್ಮನೆ ನನ್ನ ಜೊತೆ ಮದುವೆ ಮಾಡಿಕೊಟ್ರೆ ಸರಿ. ಇಲ್ಲ ಅಂತಂದರೆ ಇವಳನ್ನು ಮಾತ್ರ ನಾನು ಬಾಳ್ಗೊಡಲ್ಲ. ಇವಳನ್ನು ಮಾತ್ರ ನಾನು ಸ್ವತಂತ್ರವಾಗಿ ಇರೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮಾಡ್ಕೊಡ್ತಾರೆ. ಒಳ್ಳೆ ಚೌಟ್ರಿಲಿ ಒಳ್ಳೆ ಫೋಟೋ ತೆಗ್ಸ್ಬಿಟ್ಟು ಇಬ್ಬರಿಗೂ ಮಾಡ್ಕೊಡ್ತಾರೆ ನನ್ನ ಮಗನೇ. ಮಾಡ್ಕೊಡ್ತಾರೆ, ತಡಿಯೋ, ಮಾಡ್ಕೊಡ್ತಾರೆ. ಹೋಗಲೇ, ಹೋಗೋ ಆಚೆಗೆ, ಹೋಗೋ. ನಾನು ಆಡಿದ್ದು ನಾಟಕ ಕಣೋ. ನೀನು ಇಲ್ಲಿ ಎಳ್ಕೊಂಬಂದು ಪೊಲೀಸ್ನವ್ರ ಕೈಗೆ ಹಿಡ್ಕೊಡೋದಕ್ಕಾಗಿ ನಾನು ನಿನ್ನ ಹತ್ರ ಆಡಿರೋ ಅಂಥ ನಾಟಕ. ನಾನು ಉಪಾಯ ಮಾಡಿ ಅಪಾಯದಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಅಲ್ಲೆಲ್ಲ ಕರ್ಕೊಂಡೋಗಿ ನನ್ನ ಕೂಡ ಹಾಕ್ಬಿಟ್ಟಿದ್ದಲ್ಲ, ಅದಕ್ಕೆ ಅಲ್ಲಿಂದ ತಪ್ಪಿಸ್ಕೊಂಡು ಬರೋಕ್ಕಾಗಿ ನಾನು ಈ ರೀತಿ ನಾಟಕ ಮಾಡಿದೆ. ನಿನ್ನಂಥ ಮುಷ್ನಿನ್ಗೆ ನಾನು ಇಷ್ಟಪಡ್ತೀನಿ. ನನ್ನ ದೇವರಂತ ನನ್ನ ಗುಂಡನಿಗೆ ನಾನು ಮೋಸ ಮಾಡ್ತೀನಿ. ನಿನ್ನ ನಂಬ್ಕೊಂಡು ನಾನು ಅವನಿಗೆ ಮೋಸ ಮಾಡ್ತೀನಿ ಅಂದ್ಕೊಂಡಿದ್ಯಾ? ಇಂಥ ಕಚಡ ಲೋಪರ್ ನನ್ನ ಮಗನ ನಾನು ನಂಬ್ಕೊಂಡು ಯಾವತ್ತು ನನ್ನ ದೇವ್ರಂತ ನನ್ನ ಗುಂಡನಿಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ಲೋಫರ್ ನನ್ನ ಮಗನೇ, ಕಚಡ ನನ್ನ ಮಗನೇ, ಅಲ್ಕ ನನ್ನ ಮಗನೇ. ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ನನ್ನ ಎಷ್ಟೋ ಏನಿಸ್ತಾ ಅಲ್ಕ ಸುವರ್. ಹಾಳಾಗೋಗ್ತೀನಿ, ನೆಗೆದು ಬಿದ್ದು ಹೋಗ್ತೀಯ ಬೇವಸಿ ನನ್ನ ಮಗನೇ. ಕರ್ಕೊಂಡು ಹೋಗ್ತೀನಿ ತಡಿ, ಅಲ್ಲೇ ಕೂಡ ಹಾಕ್ತೀನಿ. ಅದು ಯಾರು ಬರ್ತಾರೆ ಬರಲಿ ನೋಡೋಣ. ಇವಾಗಲೇ ಎಳ್ಕೊಂಡು ಹಿಂಗೆ ಹೋಗ್ತೀನಿ. ಅಲ್ಲೇ ನನ್ನ ಮಗಳಂಗೆ ಬಿಟ್ಟರೆ ಸರಿ, ಬಿಡಲ್ಲ. ಅದು ಏನು ಮಾಡ್ಕೊಂತೀಯ? ಮಾಡ್ಕೆ ಬಿಡೋ ಕೈಯೇ, ಬಿಡಲೇ, ಬಿಡೋ. ಅದು ಬಿಡ ಕೈಯೇ, ಬಿಡಲೇ. ಏಯ್ ಬಿಡೋ ಅಲ್ಕ ಸುವರ್. ಅಲ್ಲ, ನೀನು ಎಷ್ಟು ಮಾತಾಡ್ತಾ ಇದೀಯ, ಎಲ್ಲ ಕೇಳಿಸ್ಕೊಂಡ್ವಿ ಕಣೋ ನೀನು ಮಾತಾಡೋದನ್ನ. ಎಷ್ಟು ಮಾತಾಡ್ತಾ ಇದೆಯಲ್ಲ ಲೋಪರ್ ನನ್ನ ಮಗನೇ. ಅಲ್ಲ ನೋಡಿ ಮೇಡಮ್, ಯಾವ ರೀತಿ ಅವನು ಎದುರಿಸ್ತಾ ಇದ್ದಾನೆ, ಯಾವ ರೀತಿ ಧಮಕಿ ಆಗ್ತಾ ಇದ್ದಾನೆ ಅಂತೇಳಿ. ನನ್ನ ಮಕ್ಕಳನ್ನೆಲ್ಲ ಎಳ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಬೆಂಡೆತ್ಸಿ ನನ್ನ ಮಕ್ಳಿಗೆಲ್ಲನ ಅದು ಏನು ಮಾಡ್ಬೇಕು ಅದನ್ನ ಮಾಡಿದ್ರೆ ಇಂಥವ್ರೆಲ್ಲ ಹೊರಕ್ಕೆ ಬರಬಾರ್ದು. ಏನಿದ್ರು ಜೀವಾವಧಿ ಶಿಕ್ಷೆ ಕೊಡಬೇಕಿಂತ ನನ್ನ ಮಕ್ಕಳಿಗೆಲ್ಲ ಜೀವಾವಧಿ ಶಿಕ್ಷೆ ಕೊಟ್ರೇನೆ ಸರ್. ಅಲ್ಲ ನೋಡಿ ಯಾವ ರೀತಿ ಆ ಹುಡುಗಿನ ಎದುರಿಸ್ತಾ ಇದ್ದಾನೆ. ಸ್ವಾತಂತ್ರ್ಯವಾಗಿರೋದಕ್ಕೆ ನಾನು ಬಿಡೋದಿಲ್ಲ ಅಂತ ಇದ್ದಾನಲ್ಲ. ಏನೋ ನೀನೇನೋ ಕೊಡಬೇಕು ಸ್ವಾತಂತ್ರ್ಯ ಆ ಹುಡುಗಿಗೆ. ನೀನು ಏನು ಕೊಡಬೇಕು? ಆ ಹುಡುಗಿಗೆ ಸ್ವಾತಂತ್ರ್ಯ ಇದೆ, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಯಾರನ್ನೂ ಬೇಕಾದ್ರೂ ಮದುವೆ ಆಗ್ಬೋದು, ಆ ರೀತಿ ಸ್ವಾತಂತ್ರ್ಯ ಇದೆ. ಆ ಹುಡುಗಿಗೆ ಇಷ್ಟ ಬಂದಂತೆ ಅವ್ರು ಮಾಡ್ಕೊಂತಾರೆ. ನಿನಗೇನೋ ಬೇಕು, ಇಷ್ಟೊಂದು ಬಲವಂತ ಮಾಡಿ ಆ ಹುಡುಗಿಗೆ ಈ ರೀತಿ ಮಾತಾಡ್ತಾ ಇದೆಯಲ್ಲ. ಅಲ್ಲ ನೋಡಿ ಸರ್, ಹೆಂಗೆ ಮಾತಾಡ್ತಾ ಇದ್ದಾನೆ. ಬನ್ನಿ ಸರ್, ಹೇಳ್ಕೊಂಡು ಹೋಗಿ ಬನ್ನಿ ಸರ್. ಇಂಥ ನನ್ನ ಮಕ್ಳಿಗೆಲ್ಲ ಹೇಳ್ಕೊಂಡು ಹೋದ್ರೆ ಮತ್ತೆ ಬುದ್ಧಿ ಬರೋದು. ಬನ್ನಿ ಸರ್, ಹೇಳ್ಕೊಂಡು ಹೋಗಿ. ಕೈ ಬಿಡಲೇ, ಬಿಡಲೇ ಕೈ. ಅಯ್ಯೋ, ಪೊಲೀಸ್ನವ್ರು ಬೇರೆ ಬಂದವ್ರೆ. ಇವಳನ್ನ ಆಡಿರೋ ನಾಟಕ ಅಂತ ನನಗೆ ಗೊತ್ತಾಗ್ಲಿಲ್ವಲ್ಲಪ್ಪ. ಇವಳನ್ನ ನಾಟಕ ನಾನು ಇಲ್ಲಿ ಕರ್ಕೊಂಬಂದ್ಬಿಟ್ಲು. ಅಯ್ಯೋ ನಾಟಕ ಆಡಿಲಿ ನನ್ನ ಕರ್ಕೊಂಬಂದ್ಬಿಟ್ಲು. ನಾನು ಮೋಸ ಹೋಗ್ಬಿಟ್ಟೆ. ಪೊಲೀಸ್ನವ್ರು ಬಂದವ್ರು ಇವಾಗ. ಅಯ್ಯೋ ಏನು ಮಾಡ್ಬೇಕಂತ ಗೊತ್ತಿಲ್ಲ.
ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ಅವರು ಕತೆಗಳನ್ನ ನೋಡಲಿ, ಖುಷಿ ಪಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮುಂದಿನ ಭಾಗದಲ್ಲಿ ಸಿಗ್ತೀವಿ. ಎಲ್ರಿಗೂ ಥ್ಯಾಂಕ್ ಯು.